ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ವಿಶೇಷ ಪರಿಷ್ಕರಣೆ ಮಾಡುವಂಥ ಪ್ರೋಸೆಸ್. ಸ್ನೇಹಿತರೆ, ಈ SIR ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವಿನ ಒಂದು ಜಿದ್ದಾಜಿದ್ದಿಗೆ, ಹೋರಾಟಕ್ಕೆ ಮತ್ತು ರಾಜಕೀಯ ಲಾಭ ದುರುದ್ದೇಶಕ್ಕೆ ಕಾರಣವಾಗ್ತಾ ಇದೆಯಾ, ವೇದಿಕೆ ಕೊಡ್ತಾ ಇದೆಯಾ ಅನ್ನುವಂಥ ಅನುಮಾನ ಬರ್ತಾ ಇದೆ. ಚುನಾವಣಾ ಆಯೋಗ ಮಾಡ್ತಿರುವಂಥ ಈ ಮತದಾರರ ಈ ವಿಶೇಷ ಪರಿಷ್ಕರಣೆ ಅನ್ನುವಂಥದ್ದು ಅದು ಯಾರಿಗೋ ವರ, ಇನ್ಯಾರಿಗೋ ಶಾಪ, ಯಾವುದೋ ರಾಜಕೀಯ ಪಕ್ಷಗಳಿಗೆ ಅದು ಲಾಭ ಮತ್ತು ಬೇರೆ ರಾಜಕೀಯ ಪಕ್ಷಗಳಿಗೆ ನಷ್ಟ ಅದಾಗಬಾರ್ದು. ಇವರ ಈ ರಾಜಕೀಯ ಅಜೆಂಡಗಳು ಅಥವಾ ದುರುದ್ದೇಶಗಳ ಕಾರಣಕ್ಕೋಸ್ಕರ ಈ ರಾಜ್ಯದ, ಈ ದೇಶದ ಮತದಾರರು ತಮ್ಮ ಮತ ಹಕ್ಕನ್ನು ಕಳೆದುಕೊಳ್ಳುವಂತಹ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರ್ದು ಅನ್ನೋದು ಮತ್ತು ಆಗಬಾರ್ದು ಅನ್ನೋದು ಎಲ್ಲ ಪ್ರಜ್ಞಾವಂತ ನಾಗರಿಕರ ಆಗ್ರಹ. ಪ್ರಾರಂಭದಲ್ಲಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಈ ಏನು SIR ಬಂದ ನಂತರ ಅದು ಚುನಾವಣೆಯ ಹೊತ್ತಲ್ಲಿ ಬಹಳ ಕಡಿಮೆ ಸಮಯ ಇತ್ತು. ಆ ಚುನಾವಣೆಯ ಹೊತ್ತಲ್ಲಿ ನಾವು ಅಕ್ರಮ ವಲಸಿಗರನ್ನು, ಬೇರೆ ಬೇರೆ ದೇಶದವರನ್ನು, ನಕಲಿ ಮತದಾರರನ್ನು ಪತ್ತೆ ಹಚ್ಚಿ ಅವ್ರನ್ನ ಹೊರಗಡೆ ಹಾಕ್ತೀವಿ. ಆಮೇಲೆ ಅಲ್ಲಿ ಯಾರೆಲ್ಲ ಡಬಲ್ ವೋಟರ್ಸ್ ಇದ್ದಾರೆ, ಯಾರೆಲ್ಲ ಮೃತರಿದ್ದಾರೆ, ಅವ್ರನ್ನೆಲ್ಲ ನಾವು ಜರಡಿ ಹಿಡಿತೀವಿ ಅಂಥೇಳಿ ಈ ಉದ್ದೇಶ ಇಟ್ಟುಕೊಂಡು ಶುರು ಮಾಡಿದ ಈ ಪ್ರೋಸೆಸ್ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ದೊಡ್ಡ ಒಂದು ರಾಜಕೀಯ ಜಿದ್ದಾಜಿದ್ದಿಗೆ ಮತ್ತು ಷಡ್ಯಂತ್ರಕ್ಕೆ ಕಾರಣ ಆಯಿತು. 92 ಲಕ್ಷ ಮತದಾರರು ತಮ್ಮ ಮತ ಹಕ್ಕನ್ನು ಕಳೆದುಕೊಂಡರು. ನಾವು ಈ ದೇಶದ ಪ್ರಜೆಗಳು ಅಂಥೇಳಿ ಆ ಒಂದು ತುರ್ತಿನ ಸಂದರ್ಭದಲ್ಲಿ ಸಾಬೀತುಪಡಿಸಲಾಗದೆ ಒದ್ದಾಡಿದ್ರು. ಅದು ಎಲ್ಲೋ ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೊಂದು ದೊಡ್ಡ ರಾಜಕೀಯ ಹಿನ್ನಡೆಗೆ ಕಾರಣ ಆಯಿತು. ಇದನ್ನು ಪಾಠವಾಗಿ ಸ್ವೀಕರಿಸಿದ ಕಾಂಗ್ರೆಸ್ ಕರ್ನಾಟಕದಲ್ಲಿ ಈ SIR ಪ್ರೋಸೆಸ್ ಬಗ್ಗೆ ಬಹಳ ಜಾಗೃತಿಯನ್ನು ಮೂಡಿಸ್ತು. 90,000 BLAಗಳನ್ನು, ಮತಗಟ್ಟೆ ಕಾರ್ಯಕರ್ತರನ್ನು ಅದು ನೇಮಕ ಮಾಡಿ ಎಲ್ಲರಿಗೂ ಜಾಗೃತಿ ಮೂಡಿಸುವ, ಯಾವ ರೀತಿ ತುಂಬಬೇಕು, ಯಾವ ರೀತಿ ನಾವು ಡೌನ್ಲೋಡ್ ಮಾಡಬೇಕು, ಅಥವಾ ಯಾವ ರೀತಿ ಅಲ್ಲಿ ಗೊಂದಲಗಳು ಇಲ್ಲದ ಹಾಗೆ ಈ ಫಾರ್ಮ್ನ ತುಂಬಬೇಕು ಅನ್ನೋ ಜಾಗೃತಿಯನ್ನು ಬಿಂಬಿಸ್ತು. ಪ್ರಾರಂಭದಲ್ಲಿ ಬಹಳ ಉತ್ಸಾಹದಲ್ಲಿದ್ದಂಥ BJP, ಕರ್ನಾಟಕದಲ್ಲಿ BJP ಮತ್ತು JDS NDA ಮೈತ್ರಿಕೂಟ SIR ಆಗುತ್ತೆ, ಅವ್ರದ್ದೇನೋ ಒಂದು ಲಾಭ ಇರುತ್ತಲ್ಲ, ಅಥವಾ ಒಂದು ಯೋಜನೆ ಇರುತ್ತಲ್ಲ. SIR ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ರಲ್ಲ, ಒಂದು ರಾಜಕೀಯ ದುರುದ್ದೇಶದ ಷಡ್ಯಂತ್ರ ಆಯ್ತಲ್ಲ, ಅಂಥದ್ದೇ ಒಂದು ಮ್ಯಾಜಿಕ್ ಕರ್ನಾಟಕದಲ್ಲಿ ಆಗಬಹುದೇನೋ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಅಂತ ಕಾಣುತ್ತೆ. ಪ್ರಾರಂಭದಲ್ಲಿ SIR ಬಗ್ಗೆ ಬಹಳ ಅತ್ಯುತ್ಸಾಹದಿಂದ ಮಾತನಾಡ್ತಿದ್ದಂಥ ಈ NDA ನಾಯಕರುಗಳು ಯಾವಾಗ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ನ ಲೀಡರ್ಗಳು ಇದ್ರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು, ಜನರಿಗೆ ಇರುವ ಗೊಂದಲಗಳನ್ನು ಸರಿಪಡಿಸೋ ಕೆಲಸವನ್ನು ಮಾಡಿದಾಗ, ಜೊತೆಗೆ ನೀವು SIRನ್ನು ಮಾಡಿಸದೇ ಇದ್ದರೆ ನಿಮಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳಿಗೆ ತೊಂದರೆ ಆಗಬಹುದು ಅನ್ನುವಂಥ ಅನುಮಾನಗಳನ್ನು ಅವ್ರನ್ನ ಬಿತ್ತಿದಾಗ, ಸ್ವತಃ ಜನರೇ ಅದರ ಬಗ್ಗೆ ಜಾಗೃತಿ ಮತ್ತು SIR ಪ್ರೋಸೆಸ್ಸಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಲು ಶುರುವಾದಾಗ ಈ BJPಗೆ ಮತ್ತು NDA, BJP ಮತ್ತು JDSಗೆ ಆತಂಕ ಶುರುವಾಯಿತು. ಆತಂಕ ಯಾಕೆ ಶುರುವಾಗಬೇಕು ಅಲ್ವಾ? ಯಾರಿಗೂ ಆತಂಕ ಶುರುವಾಗಬಾರ್ದು. ಮತದಾರರು ತಮ್ಮ ಮತ ಹಕ್ಕನ್ನು ಉಳಿಸಿಕೊಳ್ಳುವ ಈ ಹೋರಾಟ ಅಥವಾ ಉಳಿಸಿಕೊಳ್ಳುವ ಈ ಪ್ರೋಸೆಸ್ ಬಗ್ಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಈಗ BJP ಮತ್ತು JDSನ ನಾಯಕರುಗಳು, ಕುಮಾರಸ್ವಾಮಿಯವರು, ಪ್ರಹ್ಲಾದ್ ಜೋಶಿಯವರು, ಅಶೋಕ್, ವಿಜಯೇಂದ್ರ ಇವರೆಲ್ಲ ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ಭೇಟಿ ಮಾಡಿ ತಾತ್ಕಾಲಿಕವಾಗಿ ಈ SIR ಪ್ರೋಸೆಸ್ಸನ್ನು ನಿಲ್ಲಿಸಿ ಅಂತ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದಾರೆ. ಯಾಕೆ ನಿಲ್ಲಿಸಬೇಕು ಸ್ವಾಮಿ? ಅದಕ್ಕೆ ಚುನಾವಣಾ ಆಯೋಗದ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ, ಅದನ್ನು ನಿಲ್ಲಿಸೋ ಅಗತ್ಯ ಇಲ್ಲ ಅಂತ. ಅಂದರೆ SIR ಈ ಮಟ್ಟಕ್ಕೆ ಪ್ರಚಾರವನ್ನು ತೆಗೆದುಕೊಳ್ಳುತ್ತೆ, ಈ ಮಟ್ಟಕ್ಕೆ ಕಾಂಗ್ರೆಸ್ ಜನರಲ್ಲಿ ಜಾಗೃತಿ ಮೂಡಿಸುತ್ತೆ, ಮತ್ತು ಮತದಾರರ ಪಟ್ಟಿಯಿಂದ ಯಾರೂ ಹೊರಗಡೆ ಉಳಿಯಬಾರದು ಅನ್ನೋ ನೆಲೆಯಲ್ಲಿ ಜಾಗೃತಿ ಮೂಡಿಸುತ್ತೆ ಅಂತ BJP ಮತ್ತು JDSನ ನಾಯಕರು ಅಂದುಕೊಂಡಿರಲೇ ಇರಲಿಲ್ಲ. ಅವ್ರ ಯೋಚನೆಯೇ ಮಾಡಿರಲಿಲ್ಲ. ಆರಾಮಾಗಿದ್ದರು, SIR ಆಗುತ್ತೆ, ನಾವು ಗೆದ್ದೇ ಬಿಡ್ತೀವಿ ಅಂತ. ಆದರೆ ಇಲ್ಲಿ ಆಗ್ತಿರೋದೇನು? ಒಳ್ಳೆ ಕೆಲಸ ಆಗ್ತಾಯಿದೆ.
ಆಮೇಲೆ ಎಚ್ ಡಿ ಕುಮಾರಸ್ವಾಮಿಯವರು ರಾಮನಗರದಲ್ಲಿ ಏನು ಮುಸ್ಲಿಂ ಸಮುದಾಯದ ಮತದಾರರು SIR ಪ್ರೋಸೆಸ್ಸಲ್ಲಿ ಭಾಗಿಯಾಗಿದ್ದಾಗ ಯಾರೋ ಬಾಂಗ್ಲಾ ವಲಸಿಗರು ಬಂದುಬಿಟ್ಟಿದ್ದಾರೆ, ಅವ್ರನ್ನೆಲ್ಲ ಬಾಂಗ್ಲಾ ವಲಸಿಗರು ಟಿಪ್ಪು ನಗರದ ಶಾಲೆಯೊಂದರಲ್ಲಿ ಪ್ರೋಸೆಸ್ಸಲ್ಲಿ ಭಾಗಿಯಾಗಿದ್ದರು. ಆ ಬಾಂಗ್ಲಾ ವಲಸಿಗರನ್ನು ಮತಪಟ್ಟಿಯಲ್ಲಿ ಸೇರಿಸೋ ಕೆಲಸವನ್ನು, ಈ ಅಕ್ರಮವನ್ನು ಕಾಂಗ್ರೆಸ್ ಮಾಡ್ತಾಯಿದೆ ಅಂತ ಆರೋಪ ಮಾಡಿಬಿಟ್ರು. ಅದನ್ನು ಪರಿಶೀಲನೆ ಮಾಡದೆ ಕುಮಾರಸ್ವಾಮಿಯವರ ಈ ರಾಜಕೀಯ ಪ್ರೇರಿತ ಮತ್ತು ಈ ಮುಸ್ಲಿಂ ಒಂದು ರೀತಿ ದ್ವೇಷದ ಈ ಮಾತು ಯಾಕೆ ಬಂತು? ಮೊದಲೆಲ್ಲ ಜಾತ್ಯತೀತ ಹಿನ್ನೆಲೆ ಇಟ್ಕೊಂಡಿದ್ದಂಥ ಕುಮಾರಸ್ವಾಮಿಯವರು ಯಾಕಿಂತ ಮಾತಾಡಿದ್ರು ಅಂದರೆ ಸಹವಾಸ ದೋಷ, BJPಯ ಸಹವಾಸ ದೋಷದ ಕಾರಣ ಸಹಜವಾಗಿ ಮೂಲಭೂತವಾದಿತನ ಅನ್ನೋದು ಬಂದುಬಿಡುತ್ತೆ. ಆ ಗಾಳಿ ಸೋಕಿದೆ. ಆಗ ಮಾತಾಡೋದು ತಪ್ಪಲ್ವಾ? ಈ ದೇಶದ ಪ್ರಜೆಗಳನ್ನು, ಅವ್ರು ಯಾವ ಧರ್ಮದವರಾಗಲಿ, ಮುಸ್ಲಿಮರೇ ಆಗಲಿ, ಹಿಂದೂಗಳೇ ಆಗಲಿ, ಅವರನ್ನು ಬಾಂಗ್ಲಾದೇಶಿಗಳು, ಬಾಂಗ್ಲಾ ವಲಸಿಗರು ಅಂತ ಅನ್ನೋದು ಅವರ ಆ ಸಮುದಾಯಕ್ಕೆ ಮತ್ತು ಕರ್ನಾಟಕದ ಪ್ರಜೆಗಳಿಗೆ ಮಾಡುವ ದ್ರೋಹ ಮತ್ತು ಅವಮಾನ ಅಲ್ವಾ? ಕುಮಾರಸ್ವಾಮಿಯವರೇ, ನಿಮ್ಮ ಈ ಪಕ್ಷಕ್ಕೆ, ನಿಮ್ಮ ಈ JDS ಜಾತ್ಯತೀತ ಅನ್ನೋ ಒಂದು ಪಕ್ಷ ಹೊಸದಾಗಿ ನೀವು ಮಾಡಿಕೊಂಡ್ರಲ್ಲ, ಅವಾಗಿನಿಂದನೂ ಕೂಡ ನಿಮ್ಮ ಜೊತೆ ಮುಸ್ಲಿಮರು ಇರಲಿಲ್ವಾ? ನಿಮ್ಮ ಕುಟುಂಬ ರಾಜಕೀಯವಾಗಿ ಬೆಳೆಯೋದಕ್ಕೆ ಮುಸ್ಲಿಮರು ಸಪೋರ್ಟ್ ಮಾಡಿಲ್ವಾ? ರಾಮನಗರದಲ್ಲಿ ನಿಮ್ಮ ರಾಜಕೀಯ ಅಸ್ತಿತ್ವ ಕಂಡುಕೊಳ್ಳೋದಕ್ಕೆ ಮುಸ್ಲಿಮರು ಜೊತೆ ನಿಂತಿರಲಿಲ್ವಾ? ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಮುಸ್ಲಿಮರನ್ನ ನೀವು ಅವ್ರನ್ನ ಬಾಂಗ್ಲಾ ವಲಸಿಗರು ಅನ್ನೋ ಅರ್ಥದಲ್ಲಿ ಮಾತಾಡ್ತೀರಿ ಅಂತಂದರೆ ಎಲ್ಲೋ ನಿಮಗೆ ಹತಾಶೆ ಶುರುವಾಗಿದೆ, ಎಲ್ಲೋ ಆತಂಕ ಶುರುವಾಗಿದೆ. ಬಾಂಗ್ಲಾ ವಲಸಿಗರು ಯಾರಿದ್ರೆ ಪತ್ತೆ ಹಚ್ಚಿ. ಇಲ್ಲಿನ ಮುಸ್ಲಿಮರು ಅಂದ ತಕ್ಷಣ ಅವರು ಬಾಂಗ್ಲಾ ವಲಸಿಗರು ಅಂತ ನಿಮಗೆ ಯಾಕೆ ಕಾಣುತ್ತೆ? ಇಷ್ಟು ದಿನ ಯಾಕೆ ನಿಮಗೆ ಅವರೆಲ್ಲ ಬಾಂಗ್ಲಾ ವಲಸಿಗರು ಅಂತ ಕಾಣಲಿಲ್ಲ? ಅಂದರೆ BJP ಮತ್ತು JDSನ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಒಂದಷ್ಟು ಅಂದರೆ BJPಗೆ ಮತ್ತು JDSಗೆ ಈ NDA ಮೈತ್ರಿಕೂಟಕ್ಕೆ ಸಹಜವಾಗಿ ಮುಸ್ಲಿಂ ಮತದಾರರು ಸಂಪೂರ್ಣವಾಗಿ ಸಪೋರ್ಟ್ ಮಾಡಲ್ಲ. ಅವರು ಏನಾದರೂ ಈ ಮತದಾರರ ಪ್ರೋಸೆಸ್ಸಿಂದ ಹೊರಗಡೆ ಉಳಿದ್ಬಿಟ್ರೆ ನಮಗೆ ಲಾಭ ಅಂತ ಅಂದ್ಕೊಂಡಿದ್ರು ಅಂತ ಕಾಣುತ್ತೆ. ಯಾಕೆ ಹಂಗೆ ಅಂದ್ಕೋಬೇಕು ಕುಮಾರಸ್ವಾಮಿ ಅವರೇ? ಯಾಕೆ ಹಂಗೆ ಅಂದ್ಕೋಬೇಕು BJP ಅವರೇ? ಈ ದೇಶದ, ಈ ರಾಜ್ಯದ ಎಲ್ಲ ಮತದಾರರು ಮತಪಟ್ಟಿಯಲ್ಲಿ ಉಳ್ಕೋಬೇಕು. ಅವರು ಉಳಿದುಕೊಂಡು ಯಾವ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಯಾವ ಪಕ್ಷಕ್ಕೆ ಗೇಟ್ ಪಾಸ್ ಕೊಟ್ಟು ಮನೆ ಕಳಿಸ್ಬೇಕು ಅಂತ ಯೋಚನೆ ಮಾಡೋದು ಮತದಾರರೇ ಹೊರತು ನೀವುಗಳಲ್ಲ. ಆದರೆ ಇಂಥ ಸಮುದಾಯದವರು ಮತ ಪರಿಷ್ಕರಣೆಯಲ್ಲಿ ಅವರು ಮತ ಹಕ್ಕನ್ನು ಕಳೆದುಕೊಳ್ಬೇಕು ಅಂತೇಳಿ ನಿರೀಕ್ಷೆ ಮಾಡೋದಿದೆಯಲ್ಲ, ಅದು ಆತ್ಮದ್ರೋಹ ಅಲ್ವಾ? ಮತ್ತು ಈ ನೆಲದ ಮತದಾರರಿಗೆ ಮಾಡುವ ವಂಚನೆ ಅಲ್ವಾ? ಅಧಿಕಾರಕ್ಕೋಸ್ಕರ ಮತ ಹಕ್ಕನ್ನೇ ಒಂದು ರೀತಿ ಕಿತ್ತುಕೊಳ್ಳುವ ನಡೆ ಇದೆಯಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಮಾಡುವ ದ್ರೋಹ ಅಲ್ವಾ? ಪಶ್ಚಿಮ ಬಂಗಾಳದಲ್ಲಿ ಆಗಿದ್ದು ಅದೇ ಅಲ್ವಾ? ಪಶ್ಚಿಮ ಬಂಗಾಳದಲ್ಲಿ 92 ಲಕ್ಷಕ್ಕೂ ಹೆಚ್ಚು ಮತದಾರರು ಏನೇನೋ ತಾಂತ್ರಿಕ ಕಾರಣಗಳಿಗೋಸ್ಕರ ತಮ್ಮ ಮತ ಹಕ್ಕನ್ನು ಕಳೆದುಕೊಂಡರು. ಕೆಲವು ಭಾಗಗಳಲ್ಲಿ ನಿರ್ಣಾಯಕರಾಗಿದ್ದ ಮುಸ್ಲಿಂ ಸಮುದಾಯದವರ ಹೆಸರುಗಳು ಪಟ್ಟಿಯಿಂದ ಹೊರಗಡೆ ಹೋದವು. ಇದರ ಅರ್ಥ ಏನು ಅಂದರೆ, ಅಕ್ರಮವಾಗಿ ನಮಗೆ ಯಾರು ಮತ ಹಾಕಲ್ವೋ ಅಂಥವರನ್ನು ದೂರ ಇಡುವುದು. ನಿಮಗೆ ಯಾಕೆ ಮತ ಹಾಕಲ್ಲ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. JDS ಆಗಲಿ BJP ಆಗಲಿ, ಆ ಸಮುದಾಯ ಯಾಕೆ ನಿಮ್ಮ ಮೇಲೆ ಮುನಿಸಿಕೊಂಡಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಅಥವಾ ಮತದಾರರು ಯಾಕೆ ನಮಗೆ ಈ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅವರು ಅನ್ನೋದನ್ನು ನೀವು ಆತ್ಮಾವಲೋಕನ ಮಾಡಬೇಕು. ಅದನ್ನು ಬಿಟ್ಟು ಅವರ ಮತ ಹಕ್ಕನ್ನೇ ಕಿತ್ಕೊಂಡ್ಬಿಟ್ರೆ ಅವರ ಅವಶ್ಯಕತೆಯೇ ಇರೋದಿಲ್ಲ ಅನ್ನೋ ಥರದ್ದು ನಡೆ ಇದೆಯಲ್ಲ, ಚಿಂತನೆ ಇದೆಯಲ್ಲ, ಅದೊಂದೇನು ಕೆಟ್ಟ ಮನಸ್ಥಿತಿ ಮತ್ತು ಪ್ರಜಾಪ್ರಭುತ್ವಕ್ಕೆ ತುಂಬ ಅಪಾಯ. ಈ ಮೂಲಕ ಈ ಪ್ರೋಸೆಸ್ ಇದನ್ನು ನೋಡಿದ್ರೆ CAA ಮತ್ತು NRCಯನ್ನು SIR ಮೂಲಕ ಮಾಡೋದಕ್ಕೆ ಹೊರಟಿದೆ.